ಸಿನಿಮಾ ಲೋಕ ಆಗಿರುವಂತಹ ಬಣ್ಣದ ಬದುಕಿನಲ್ಲಿ ಒಮ್ಮೆ ಲಕ್ ಕೈ ಹಿಡಿತು ಅಂತಂದ್ರೆ ಆತನನ್ನ ಜನ ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ. ಅದೇ ಆತನ ಲಕ್ ಚೆನ್ನಾಗಿಲ್ಲ, ಅದೃಷ್ಟನೇ ಒಲ್ದಿಲ್ಲ ಅವನಿಗೆ ಅಂತಂದ್ರೆ ಅದೆಷ್ಟು ಸಿನಿಮಾಗಳನ್ನು ಮಾಡಿದ್ರು ಕೂಡ ಜನ ಅವನನ್ನ ಗುರುತಿಸೋದಕ್ಕೆ ಹೋಗೋದಿಲ್ಲ. ಅದು ಯಾರೇ ಆಗಿರಬಹುದು, ಟ್ಯಾಲೆಂಟ್ ಇರಬಹುದು ಅಥವಾ ಆತನ ಬ್ಯಾಕ್‌ಗ್ರೌಂಡ್ ಕೂಡ ಚೆನ್ನಾಗಿರ್ಬಹುದು. ಅದೇ ಸಿನಿಮಾ ರಂಗದಲ್ಲೇನೆ ಬಂದಿರ್ಬೋದು. ಬಟ್ ಆತನ ಲಕ್ ಚೆನ್ನಾಗಿಲ್ಲ ಅಂತಂದ್ರೆ ಏನು ಕೂಡ ಮಾಡೋದಕ್ಕಾಗೋದಿಲ್ಲ. ಸೊ ಧರ್ಮ ಕೀರ್ತಿರಾಜ್ ಅನ್ನಂತಹ ವಿಚಾರದಲ್ಲೂ ಕೂಡ ಆಗಿರೋದು ಕೂಡ ಅದೇ. ಧರ್ಮ ಕೀರ್ತಿರಾಜ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗದ ಅದ್ಭುತ ಕಲಾವಿದರಲ್ಲಿ ಕೀರ್ತಿರಾಜ್ ಕೂಡ ಒಬ್ರು. ಸೊ ಕೀರ್ತಿರಾಜ್ ಅವರು 4-5 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಖಳನಟರಾಗಿ ಪೋಷಕ ಪಾತ್ರಗಳಲ್ಲಿ ನಟಿಸಿ ಸೈ ಅಂತ ಅನಿಸ್ಕೊಂಡವರು. ನೂರಾರು ಸಿನಿಮಾಗಳಲ್ಲಿ ನಟಿಸಿ ಜನರ ಮೆಚ್ಚುಗೆಯನ್ನ ಪಡೆದವರು. ಹಾಗೆ ಇವರ ಮಗನೇ ಧರ್ಮ ಕೀರ್ತಿರಾಜ್ ಅವರು. ಇವರು ಕೂಡ ಕನ್ನಡ ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸ್ತಾ ಇದ್ದಾರೆ. ಈಗಾಗಲೇ ಸುಮಾರು 25 ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಧರ್ಮ ಕೀರ್ತಿರಾಜ್ ಅವರು. ಈ ಧರ್ಮ ಕೀರ್ತಿರಾಜ್ ಅವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು 16 ವರ್ಷನೇ ಆಗಿದೆ. ದರ್ಶನ್ ಅವರು ನಟಿಸಿದಂತಹ ನವಗ್ರಹ ಸಿನಿಮಾದ ಮೂಲಕ ಇವರು ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. ಚಾಕ್ಲೇಟ್ ಬಾಯ್ ಅಂತಾನೆ ಈ ಸಿನಿಮಾ ಇವರಿಗೆ ಇಮೇಜ್ ಅನ್ನ ಕೊಟ್ಟು ಅಷ್ಟೇ ಅಲ್ಲ, ಧರ್ಮರಾಜ್ ಅವರು ಮತ್ತಷ್ಟು ಸಿನಿಮಾಗಳ ಅವಕಾಶಗಳು ಕೂಡ ಅವರಿಗೆ ಹುಡ್ಕೊಳ್ತಾ ಬಂತು. ಆದ್ರೆ ಈ ಒಂದು ನವಗ್ರಹ ಸಿನಿಮಾದಲ್ಲಿ ಗಮನ ಸೆಳೆದಿದ್ದಂತಹ ಧರ್ಮ ಕೀರ್ತಿರಾಜ್ ಅವರಿಗೆ ಯಶಸ್ಸು ಅಷ್ಟು ಈಸಿಯಾಗಿ ಸಿಗ್ಲೇ ಇಲ್ಲ. ಹೀಗಾಗಿ ಕನ್ನಡ ಚಿತ್ರರಂಗದಲ್ಲಿ ಧರ್ಮ ಕೀರ್ತಿರಾಜ್ ಅವರು ಸಾಕಷ್ಟು ಕಷ್ಟವನ್ನ ಕೂಡ ಪಡಬೇಕಾಯ್ತು. ಸೊ ಸದ್ಯ ಧರ್ಮ ಕೀರ್ತಿರಾಜ್ ಅವರು ನಟನೆ ಮಾಡ್ತಿರುವಂತಹ ಬೆಂಗಳೂರು ಇನ್ ಅನ್ನುವಂತಹ ಸಿನಿಮಾ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ. ಈ ಒಂದು ಸಿನಿಮಾದಲ್ಲಿ ಅನುಷಾ ರೈ ಮತ್ತೆ ರಿಷಾ ಗೌಡ ಅವರು ನಾಯಕಿಯರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಈ ಸಿನಿಮಾದ ಒಂದು ಪ್ರಚಾರದ ವೇಳೆ ಧರ್ಮ ಕೀರ್ತಿರಾಜ್ ಅವರು ತಮ್ಮ 16 ವರ್ಷಗಳ ಸಿನಿಮಾ ಜರ್ನಿಯಲ್ಲಿ ಅನುಭವಿಸಿದಂತಹ ಕಷ್ಟ, ನೋವು, ಇನ್ನು ಎಲ್ಲೂ ಕೂಡ ಚಾನ್ಸ್ ಸಿಗದೇನೆ ಇವರು ಚೆನ್ನೈನಲ್ಲಿ ಕೆಲಸ ಮಾಡ್ತಿದ್ರು ಬಗ್ಗೆ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹೌದು. ಧರ್ಮ ಕೀರ್ತಿರಾಜ್ ಅವರು ಸ್ಯಾಂಡಲ್‌ವುಡ್‌ನ ಚಾಕ್ಲೇಟ್ ಬಾಯ್ ಆಗ್ಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಯಾಕೆ ಅಂತಂದ್ರೆ ನವಗ್ರಹ ಸಿನಿಮಾ ಅವರಿಗೆ ಆ ಮಟ್ಟಿಗೆ ಹೆಸರನ್ನ ತಂದುಕೊಟ್ಟಿತ್ತು. ಇಲ್ಲಿಂದ ಕನ್ನಡದ ಮತ್ತೊಂದು ಸೂಪರ್ ಸ್ಟಾರ್ ಆಗಬಹುದು ಅನ್ನುವಂತಹ ಸಿನಿಮಾ ಮಂದಿ ಕೂಡ ಅನ್ಕೊಂಡಿದ್ರು. ಆದ್ರೆ ಅದಾದ ನಂತರ ಅವರು ಆಯ್ಕೆ ಮಾಡ್ಕೊಂಡಂತಹ ಸಿನಿಮಾಗಳು ಅಷ್ಟೊಂದು ಯಶಸ್ಸು ಧರ್ಮ ಕೀರ್ತಿರಾಜ್ ಅವರಿಗೆ ತಂದುಕೊಡ್ಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಫ್ಲಾಪ್ ಆದ ಬಳಿಕ ಅವರಿಗೆ ಕೆಲಸನೇ ಸಿಕ್ಕಿರ್ಲಿಲ್ಲ. ಆಗ ಚೆನ್ನೈನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ರಂತೆ ಧರ್ಮ ಕೀರ್ತಿರಾಜ್ ಅವರು. ಹೌದು. ಸ್ಯಾಂಡಲ್‌ವುಡ್‌ನ ಭರವಸೆಯ ಹೀರೋ ಆಗ್ತಾರೆ ಧರ್ಮ ಕೀರ್ತಿರಾಜ್ ಅವರು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಅವ್ರು ಮಾಡ್ದಂತಹ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗ್ತಾ ಬಂತು. ಸೋಲಿನ ಸುಳಿಗೆ ಸಿಲುಕಿದ್ದಂತಹ ಧರ್ಮ ಅವರು ಚೆನ್ನೈನಲ್ಲಿ ಒಂದು ಸಾಮಾನ್ಯ ಕೆಲಸಕ್ಕೆ ಸೇರ್ಕೊಂಡ್ರು. ಅದಾದ ನಂತರ ನಿರ್ಮಾಪಕರೊಬ್ಬರು ಅವರನ್ನ ವಾಪಸ್ ಕರೆದುಕೊಂಡು ಬಂದು ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಮಿಂಚೋ ಹಾಗೆ ಮಾಡಿದ್ರು. ಇದನ್ನ ಧರ್ಮ ಕೀರ್ತಿರಾಜ್ ಅವರೇ ಮನಸ್ಬಿಚ್ಚಿ ಹೇಳ್ಕೊಂಡಿದ್ದಾರೆ. ನನ್ನ ಸಿನಿಮಾ ಸೋತಾಗ ಒಂದೆರಡು ವರ್ಷ ನನಗೆ ಕೆಲ್ಸನೇ ಇರ್ಲಿಲ್ಲ. ಆಗ ನಾನು ಚೆನ್ನೈಗೆ ಹೋಗಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ಕೆಲವು ದಿನಗಳ ನಂತರ ನಾನು ಅಲ್ಲೇ ಕೆಲ್ಸ ಮಾಡ್ಬೇಕು, ಅಲ್ಲೇ ಇದ್ಬಿಡ್ಬೇಕು ಅಂತ ಕೂಡ ಅನ್ಕೊಂಡಿದ್ದೆ. ಅದಾದ ನಂತರ ಮತ್ತೆ ಚಿತ್ರರಂಗಕ್ಕೆ ನನ್ನನ್ನ ಕರೆದುಕೊಂಡು ಬಂದಿದ್ದು ವೆಂಕಟೇಶ್ ಮೂರ್ತಿ ಸರ್ ಅವರು. ಅವರ ಚಾಣಾಕ್ಷ ಸಿನಿಮಾದಲ್ಲಿ ನನಗೆ ನಟಿಸೋದಕ್ಕೆ ಅವಕಾಶವನ್ನು ಕೂಡ ಕೊಟ್ರು. ಅಲ್ಲಿಂದ ಮತ್ತೆ ಹಿಂತಿರುಗಿ ನೋಡುವಂತಹ ಪ್ರಮೇಯನೇ ಬರ್ಲಿಲ್ಲ ಅಂತ ಧರ್ಮ ಕೀರ್ತಿರಾಜ್ ಹೇಳ್ಕೊಂಡಿದ್ದಾರೆ. ಇನ್ನು ಇದೇ ವೇಳೆ ತನ್ನ 16 ವರ್ಷಗಳ ಜರ್ನಿಯನ್ನು ಕೂಡ ಮೆಲ್ಕನ್ನ ಹಾಕೊಂಡಿದ್ದಾರೆ. ಈ ಜರ್ನಿಯಲ್ಲಿ ನನ್ನ ತಂದೆಯೇ ನನಗೆ ಗುರು ಅಂತ ಕೂಡ ಹೇಳ್ಕೊಂಡಿದ್ದಾರೆ. 75 ವರ್ಷದ ಕೀರ್ತಿರಾಜ್ ಅವರು ಈಗಲೂ ಕೂಡ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿದ್ದಾರೆ. ಸುಮಾರು 250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವಂತಹ ಕೀರ್ತಿರಾಜ್ ಅವರಿಂದ ಸಿನಿಮಾ ಮೇಲಿನ ಶ್ರದ್ಧೆಯನ್ನ ಕಲ್ತಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಧರ್ಮ ಕೀರ್ತಿರಾಜ್ ಅವರು. ಸಿನಿಮಾ ಮೇಲಿನ ಶ್ರದ್ಧೆಯನ್ನ ತಂದೆ ತಾಯಿಯಿಂದನೇ ನಾನು ಕಲ್ತಿದ್ದೀನಿ. ಅದನ್ನ ನಾನು ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ ಅಂತ ಕೂಡ ಮಾತಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಪ್ರಯತ್ನ ಅನ್ನೋದನ್ನ ಎಂದಿಗೂ ಕೂಡ ಬಿಟ್ಟಿಲ್ಲ. ಕೆಲವು ಯಶಸ್ಸು ದಿಢೀರನೆ ಸಿಕ್ಕಿಬಿಡುತ್ತೆ. ಆದ್ರೆ ಕೆಲವೊಮ್ಮೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ಲೇಬೇಕಾಗುತ್ತೆ. ಹೀಗಾಗಿ ಸಿನಿಮಾದಲ್ಲಿ ಯಶಸ್ಸು ಪಡೆಯುವಂತಹ ನಿಟ್ಟಿನಲ್ಲಿ ನಾನು ಕುಗ್ಗಿಲ್ಲ. ಈ ಹಾದಿಯಲ್ಲಿದ್ದು ದೇವರು ನನಗೆ ಎಲ್ಲಾ ಕಡೆ ಒಂದೊಂದು ಕ್ಲೂನ ಕೊಡ್ತಾನೆ ಇರ್ತಾನೆ. ಜನರು ಕೂಡ ನನಗೆ ಕೈಯನ್ನ ಹಿಡಿತಾರೆ. ಒಂದಲ್ಲ ಒಂದು ದಿನ ಒಳ್ಳೆ ದಿನ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅನ್ನೋ ಆ ನಂಬಿಕೆ ಕೂಡ ನನಗಿದೆ. ಆ ನಂಬಿಕೆಯಿಂದನೇ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ.
ಇನ್ನು ನನ್ನ ಕೆರಿಯರ್‌ನಲ್ಲಿ ಆಗಿದ್ದು ನನ್ನದೇ ಕೆಲವೊಂದು ತಪ್ಪುಗಳಿರಬಹುದು. ಪರ್ಫಾರ್ಮೆನ್ಸ್ ಅಥವಾ ಬೇರೆ ಏನಾದ್ರೂ ಇರಬಹುದು. ಕೆಲವೊಮ್ಮೆ ಸಿನಿಮಾ ಮಾಡ್ತೀವಿ ಆದ್ರೆ ಪಬ್ಲಿಸಿಟಿ ಮಾಡೋದಿಲ್ಲ. ಅದು ಏನಾದ್ರೂ ಒಂದು ಕಡೆ ಎಲ್ಲೋ ಒಂದು ಕಡೆ ಸಿನಿಮಾ ಕೂಡ ಫ್ಲಾಪ್ ಆಗೋದಕ್ಕೆ ಕಾರಣ ಆಯ್ತಾ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ರಾಣಿ ಸಿನಿಮಾ ಅಂತ ಒಂದು ಫಿಲಮ್ ಅನ್ನ ಮಾಡಿದ್ದೆ. ಆದ್ರೆ ಅದನ್ನ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ನಾವು ಅದನ್ನ ಪಬ್ಲಿಸಿಟಿ ಮಾಡ್ಲೇ ಇಲ್ಲ. ಕೆಲವು ಸಿನಿಮಾಗೆ ನಿರ್ಮಾಪಕರು ದುಡ್ಡು ಹಾಕ್ತಾರೆ. ಅದೇ ಕತೆ ಅನ್ನೋದು ಇವತ್ತು ದೊಡ್ಡ ಹೀರೋ ಆಗ್ಬಿಟ್ಟಿದೆ. ಕತೆ ಚೆನ್ನಾಗಿದೆ ಅಂತಂದ್ರೆ ಜನರು ಇಷ್ಟಪಡ್ತಿದ್ದಾರೆ ಅಂತಂದ್ರೆ ಅಲ್ಲಿಯೇ ಒಂದು ಗೆಲುವು ಸಿಕ್ಕಂತೆ. ಹಾಗಾಗಿ ಕತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದು ಎಲ್ಲೋ ಒಂದು ಕಡೆ ಬರುತ್ತೆ, ಬಂದಿದೆ. ಈ ಸಿನಿಮಾ ಮುಖಾಂತರ ಕೂಡ ಬರಬಹುದು. ನನ್ನ ಮುಂದಿನ ಸಿನಿಮಾ ಮೂಲಕ ಕೂಡ ಬರ್ಬೋದು. ಎಲ್ಲೋ ಒಂದು ಕಡೆ ಎಲ್ಲನೂ ಆಗುತ್ತೆ ಅನ್ನೋಂತಹ ಕಾನ್ಫಿಡೆನ್ಸ್ ಇದೆ ಅಂತ ಧರ್ಮ ಕೀರ್ತಿರಾಜ್ ಅವರು ಹೇಳ್ಕೊಂಡಿದ್ದಾರೆ. ಸೊ 16 ವರ್ಷದ ಈ ಸಿನಿಮಾ ಜರ್ನಿಯಲ್ಲಿ 25 ಸಿನಿಮಾಗಳನ್ನ ಮಾಡಿದ್ರೂ ಕೂಡ ಧರ್ಮ ಕೀರ್ತಿರಾಜ್ ಅವರಿಗೆ ಅಷ್ಟೊಂದು ನೇಮು ಫೇಮು ಸಿಕ್ಕಿಲ್ಲ. ಒಂದಿಷ್ಟು ಜನರಿಗೆ ಆತ ಕೀರ್ತಿರಾಜ್ ಅವರ ಮಗ ಅಂತ ಗೊತ್ತಿದೆ. ಆತ ಹೀರೋ ಅನ್ನೋದು ಗೊತ್ತಿದೆ. ಬಿಗ್ ಬಾಸ್‌ನಲ್ಲಿ ಬಂದು ಹೋದ ನಂತರ ಕೂಡ ಒಂದಿಷ್ಟು ಜನರಿಗೆ ಆತನ ಬಗ್ಗೆ ಗೊತ್ತಿತ್ತು. ಆದ್ರೆ ಸಿನಿಮಾಗಳ ಮೂಲಕ ಆತನು ಕೂಡ ಸ್ಯಾಂಡಲ್‌ವುಡ್‌ನ ಭರವಸೆಯ ಹೀರೋ ಆಗಿ ಬೆಳಿಬೇಕು ಅನ್ನೋದು ಅವರ ಆಸೆಯಾಗಿದೆ. ಸದ್ಯ ಧರ್ಮ ಕೀರ್ತಿರಾಜ್ ಅವರ ಕೈಯಲ್ಲಿ ಒಂದಿಷ್ಟು ಕನ್ನಡ ಚಿತ್ರಗಳು ಇದ್ದು, ಎಲ್ಲಾ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗ್ಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ಈ ವಿಡಿಯೋ ಬಗ್ಗೆ ನಿಮ್ಗೇನ್ ಅನಿಸ್ತು? ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ಜಿ ಸ್ಪೆಷಲ್ ಕನ್ನಡ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ.